ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ. ನನ್ನ ಇವತ್ತಿನ ವ್ಲಾಗ್ನಲ್ಲಿ ಮಾರ್ನಿಂಗ್ ಟಿಫನ್ಗೆ ಯಮ್ಮಿಯಾಗಿರುವಂಥ ಪಾಸ್ತಾನ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ರವೆಲಿ ವಡೆನ ಮಾಡ್ತಾಯಿದ್ದೀನಿ. ಡೈಲಿ ಮನೇಲಿ ಯಾವಾಗಲೂ ಪಾಸಿಟಿವಿಟಿಯಿಂದ ಇರಬೇಕು. ಹಾಗೆಯೇ ಮಾರ್ನಿಂಗ್ನು ಒಂದೊಳ್ಳೆ ಬ್ರೇಕ್ಫಾಸ್ಟಿಂದ ಶುರು ಮಾಡಿ ದೇವ್ರ ಪೂಜೆ ಮಾಡೋದು, ಮನೆಯಲ್ಲಿ ಯಾವ್ದಾದ್ರು ಪ್ಲ್ಯಾಂಟ್ಸ್ಗಳಿದ್ರೆ ಅದಕ್ಕೆ ನೀರು ಹಾಕೋದು, ಮತ್ತು ಯಾವುದಾದ್ರೂ ದೇವರಿನ ವಿಗ್ರಹಗಳನ್ನ ನೋಡೋದು, ಈ ಥರದ ಕೆಲಸಗಳನ್ನ ಮಾಡ್ತಾಯಿದ್ರೆ ಆ ದಿನವೆಲ್ಲ ಹ್ಯಾಪಿಯಾಗಿ ಒಂಥರ ಖುಷಿಯಾಗಿರುತ್ತೆ ಅಂತಲೇ ಹೇಳ್ಬಹುದು. ಅದು ಏನೇನು ಅನ್ನೋದನ್ನು ಇವತ್ತಿನ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ನಮ್ಮ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಸೊ ವೆಲ್ಕಮ್ ಟು ಸ್ವೀಕೃತಿ. ನಾನಿವತ್ತು ಮಾರ್ನಿಂಗ್ ಟಿಫನ್ಗೆ ಪಾಸ್ತಾನ ಮಾಡ್ತಾಯಿದ್ದೆ. ಮೊದಲಿಗೆ ಪಾಸ್ತಾನ ಬೇಯಿಸ್ಕೊಳ್ಳೋದಕ್ಕೆ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಅದಕ್ಕೆ ಸ್ವಲ್ಪ ಒಂದು ಸ್ಪೂನ್ನಷ್ಟು ಎಣ್ಣೆನ ಹಾಕಿದ್ದೀನಿ, ಸ್ವಲ್ಪ ಅಂಟ್ಕೋಬಾರ್ದು ಅಂತಂದ್ಬಿಟ್ಟು. ಹಾಗೆಯೇ ಒಂದು ಸ್ಪೂನ್ನಷ್ಟು ಉಪ್ಪನ್ನ ಹಾಕಿ ನೀರನ್ನ ಕಾಯೋಕ್ಕಿಟ್ಟಿದ್ದೀನಿ. ಅದು ನೀರು ಕಾಯೋದ್ರಷ್ಟರೊಳಗೆ ತರಕಾರಿನ ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ನಾನಿಲ್ಲಿ ಒಂದು ಕ್ಯಾಪ್ಸಿಕಮು, ಒಂದು ಕ್ಯಾರೆಟು, ಒಂದೆರಡು ಈರುಳ್ಳಿ, ಒಂದು 7-8 ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಒಂದು 3 ಟೊಮೊಟೊನ ತಗೊಂಡಿದ್ದೇನೆ. ಅಷ್ಟರಲ್ಲೇ ನೀರು ಕಾದಿರುತ್ತೆ. ಸೊ ಪಾಸ್ತಾನ ಕಟ್ ಮಾಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟನ್ನು ತಗೋಬೇಕು. ನಾನಿಲ್ಲಿ 3 ಜನಕ್ಕಾಗೋವಷ್ಟು ಪಾಸ್ತಾನ ತಗೋತಿದ್ದೀನಿ. ಇದು 500 ಗ್ರಾಮ್ ಪ್ಯಾಕು. ಸೊ ನಾನು 250 ಗ್ರಾಮ್ನಷ್ಟು ಅದರಲ್ಲಿ ಅರ್ಧನ ತಗೊಂಡೆ. ಸೊ ಕಾದಿರೋಂಥ ನೀರಿಗೆ ಪಾಸ್ತಾನ ಹಾಕಿ ಪಾಸ್ತಾ ಸ್ವಲ್ಪ ಬೇಯೋ ಅಷ್ಟರಲ್ಲಿ ತರಕಾರಿನ ಕಟ್ ಮಾಡ್ಕೋಬಹುದು. ತರಕಾರಿನ ಹಾಕ್ತೆ ಬರೀ ಮಸಾಲ ಪೌಡರ್ಗಳನ್ನ ಹಾಕಿ ಬೇಕಾದರೂ ಪಾಸ್ತಾನ ಮಾಡ್ಕೋಬಹುದು. ತರಕಾರಿಗಳನ್ನೆಲ್ಲ ಹಾಕಿದ್ರೂ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಒಂದು 2 ಈರುಳ್ಳಿನ ಕಟ್ ಮಾಡ್ಕೋತಿದ್ದೀನಿ. ಕ್ಯಾಪ್ಸಿಕಮ್ ಒಂದು ಅರ್ಧ ಹಾಕ್ಕೋತೀನಿ ಅಷ್ಟೇ. ಮತ್ತು ಕ್ಯಾರೆಟು ಮತ್ತು 3 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡೆ. ಅಷ್ಟರಲ್ಲಿ ಪಾಸ್ತಾನು ಬೆಂದಿತ್ತು. ಸೊ ಪಾಸ್ತಾನ ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಬೇಗನೆ ಬೇಯುತ್ತೆ. ಸೊ ಅದನ್ನು ನೀರನ್ನೆಲ್ಲ ಬಸ್ಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು, ಇಲ್ಲಾಂದರೆ ಅಂಟ್ಕೊಳ್ಳುತ್ತೆ ಅಂದ್ಬಿಟ್ಟು. ಅದು ಸ್ವಲ್ಪ ತಣ್ಣಗಾಗೋದ್ರಷ್ಟರೊಳಗೆ ತರಕಾರಿನೆಲ್ಲ ಕಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಕ್ಯಾಪ್ಸಿಕಮ್ನ ಚಿಕ್ಕದಾಗಿಯೇ ಕಟ್ ಮಾಡ್ಕೋತಿದ್ದೀನಿ. ಮತ್ತು ಕ್ಯಾರೆಟು ಮತ್ತು 3 ಟೊಮೊಟೊ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡು ಒಗ್ಗರಣೆಗೆ ರೆಡಿ ಮಾಡಿಕೊಂಡೆ. ನಾನಿಲ್ಲಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕಿ ಕ್ರಷ್ ಮಾಡಿರೋಂಥ ಕೆಂಪು ಮೆಣಸಿನ್ಕಾಯಿ ಮತ್ತು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಬೆಳ್ಳುಳ್ಳಿನ ಹಾಕಿ ಫ್ರೈ ಮಾಡ್ತಿದ್ದೀನಿ. 1-2 ನಿಮಿಷ ಫ್ರೈ ಆದಮೇಲೆ ಕಟ್ ಮಾಡಿರೋಂಥ ಈರುಳ್ಳಿನ ಹಾಕ್ಕೋತಿದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಬಿಡೋ ತನಕ ಒಂದು 5 ನಿಮಿಷ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಏನು ಫ್ರೈ ಮಾಡೋಂಗಿಲ್ಲ, ಯಾಕೆಂದರೆ ತರಕಾರಿನೂ ಇದರೊಳಗೆ ಬೇಯಬೇಕು. ಹಂಗಾಗಿ ಕಟ್ ಮಾಡಿರೋಂಥ ತರಕಾರಿನೂ ಹಾಕ್ತಾಯಿದ್ದೀನಿ. ತರಕಾರಿ ಜೊತೆನೇ ಈರುಳ್ಳಿನೂ ಬೇಯ್ಕೊಳ್ಳುತ್ತೆ ಅಂತ. ಕ್ಯಾಪ್ಸಿಕಮ್ಮು ಮತ್ತು ಕ್ಯಾರೆಟ್ನ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು, ಹಾಗಾದ್ರೇ ಬೇಗನೆ ಬೇಯುತ್ತೆ. ಸೊ ನಾನಿಲ್ಲಿ ತರಕಾರಿನೆಲ್ಲ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿ ಇಟ್ಟಿದ್ದೀನಿ. ಈ ರೀತಿ ಪ್ಲೇಟ್ ಮುಚ್ಚಿಟ್ರೆ ಬೇಗನೆ ತರಕಾರಿ ಬಾಯ್ಲ್ ಆಗುತ್ತೆ. 10 ನಿಮಿಷ ತರಕಾರಿ ಎಲ್ಲ ಬೇಯಿಸಿದ ಮೇಲೆ ಕಟ್ ಮಾಡಿರೋ ಅಂಥ ಟೊಮೊಟೊನೂ ಹಾಕ್ತಾಯಿದ್ದೀನಿ. ಸೊ ಟೊಮೊಟೊ ಎಷ್ಟು ಹಾಕಿದ್ರೂ ಟೇಸ್ಟಿಯಾಗಿರುತ್ತೆ, ಯಾಕೆಂದರೆ ಅದರಲ್ಲಿ ಹುಳಿ ಅಂಶ ಇರುತ್ತಲ್ವ. ಸೊ ಹಂಗಾಗಿ ಟೊಮೊಟೊ ಹಾಕಿದಷ್ಟು ಚೆನ್ನಾಗಿಯೇ ಬರುತ್ತೆ ಅಂತಲೇ ಹೇಳ್ಬೋದು. ಹಂಗಾಗಿಯೇ ಪಾಸ್ಟಾಗೆ ಟೊಮೊಟೊ ಸಾಸ್ ಎಲ್ಲ ತುಂಬಾ ಹಾಕೋದು. ಸೊ ಟೊಮೊಟೊನೂ ಹಾಕಿ 1-2 ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟು ಆನಂತರ ಅದಕ್ಕೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೋತಿದ್ದೀನಿ. ಉಪ್ಪನ್ನು ಹಾಕೋದ್ರಿಂದ ತರಕಾರಿ ಮತ್ತು ಟೊಮೊಟೊ ಬೇಗನೆ ಬೇಯ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು, ಯಾಕೆಂದರೆ ನೀರಿನ ಅಂಶ ಎಲ್ಲ ಬಿಟ್ಕೊಂಡು ತರಕಾರಿ ಬೇಯೋದಕ್ಕೆ ಈಸಿ ಆಗುತ್ತೆ. ಸೊ ನಾನೆಲ್ಲಿ ಪ್ಲೇಟ್ನ ಮುಚ್ಚಿ ಒಂದು 5 ನಿಮಿಷ ಬಿಟ್ಟರೆ ತರಕಾರಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯ್ಕೊಂಡಿತ್ತು. ಆನಂತರ ಇದಕ್ಕೆ 1 ಸ್ಪೂನ್ನಷ್ಟು ಗರಂ ಮಸಾಲಾನ ಹಾಕ್ತಾಯಿದ್ದೀನಿ. ಕೆಲವೊಂದು ಪಾಸ್ಟಾಗಳಲ್ಲಿ ಮಸಾಲ ಪೌಡರ್ಗಳನ್ನ ಪ್ಯಾಕೆಟಲ್ಲೇ ಕೊಟ್ಟಿರ್ತಾರೆ, ಬಟ್ ಇದಕ್ಕೆ ಕೊಟ್ಟಿಲ್ಲ. ಹಾಗಾಗಿ ನಾನು ಎಕ್ಸ್ಟ್ರಾ ಮಸಾಲ ಪೌಡರ್ಗಳನ್ನ ಹಾಕ್ತಾಯಿದ್ದೀನಿ. ಮತ್ತು 1-2 ಸ್ಪೂನ್ನಷ್ಟು ಟೊಮೊಟೊ ಸಾಸ್ನೂ ಹಾಕ್ತಾಯಿದ್ದೀನಿ. ಅದನ್ನು ಹಾಕಿ 1-2 ನಿಮಿಷ ಆದ ನಂತರ ಬೇಯಿಸಿ ಇಟ್ಕೊಂಡಿರೋ ಅಂಥ ಪಾಸ್ತಾನ ಹಾಕ್ಕೋಬೇಕು. ತುಂಬ ಈಸಿಯಾಗಿ ಮಾಡ್ಕೊಳ್ಳೋಂಥ ಮಕ್ಕಳಿಗೆಲ್ಲ ಇಷ್ಟ ಆಗೋವಂಥ ಪಾಸ್ತಾ ರೆಡಿ ಆಯಿತು. ಇದನ್ನು ಈವ್ನಿಂಗ್ ಸ್ನ್ಯಾಕ್ಸ್ಗೂ ಮಾಡ್ಕೋಬಹುದು, ಚೆನ್ನಾಗಿರುತ್ತೆ.
ಮನೆಯಲ್ಲಿ ಕೆಲವೊಂದು ವಸ್ತುಗಳನ್ನ ಇಡೋದ್ರಿಂದ ಮತ್ತು ಅವುಗಳನ್ನ ನಾನು ಯಾವಾಗಲೂ ನೋಡ್ತಿರೋದ್ರಿಂದ ನಮಗೂ ಮನಸ್ಸಲ್ಲಿ ಖುಷಿ ಇರುತ್ತೆ ಮತ್ತು ಒಂದು ಪಾಸಿಟಿವ್ ಎನರ್ಜಿ ಯಾವಾಗಲೂ ಇದ್ದೇ ಇರುತ್ತೆ. ಅದರಲ್ಲಿ ಕೆಲವೊಂದು ಪ್ಲ್ಯಾಂಟ್ಸ್ ಇರಬಹುದು, ಇಲ್ಲ ಗಣಪತಿ, ಕೃಷ್ಣನ ವಿಗ್ರಹಗಳು, ಈ ಥರದ್ದು ಯಾವ್ದಾದ್ರು ವಿಗ್ರಹಗಳಿರಬಹುದು, ಬುದ್ಧನ ವಿಗ್ರಹ, ಈ ಥರದವನ್ನೆಲ್ಲ ಮನೇಲಿ ಇಟ್ಕೊಳ್ಳೋದ್ರಿಂದ ಅವನ್ನೆಲ್ಲ ನೋಡ್ತಾ ಇದ್ದರೆ ನಮಗೂ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಮಾನಸಿಕವಾಗಿ ಒಂದು ಎನರ್ಜಿನೇ ಸಿಗುತ್ತೆ ಅಂತಲೇ ಹೇಳಬಹುದು. ನಮ್ಮ ಮನಸ್ಥಿತಿಗಳು ಹೇಗಿದೆ ಅನ್ನೋದನ್ನು ನಮ್ಮ ಮನೇಲಿಡುವಂತಹ ವಿಗ್ರಹಗಳು, ಪೇಂಟಿಂಗ್ಸು, ಸ್ಟ್ಯಾಚ್ಯುಗಳಿಂದಲೇ ಗೊತ್ತಾಗುತ್ತೆ. ಅವರವರ ಮನಸ್ಥಿತಿ ಅನುಸಾರ ಅವರು ಮನೆಗಳಲ್ಲಿರುವಂಥ ವಸ್ತುಗಳನ್ನು ಜೋಡಿಸ್ಕೊಂಡಿರ್ತಾರೆ. ಕೆಲವರು ಗಿಡಗಳನ್ನ ನಡ್ಕೊಂಡಿರ್ತಾರೆ, ಪಾರ್ಕಿಂಗ್ ಥರ ಮಾಡ್ಕೊಂಡಿರ್ತಾರೆ. ಕೆಲವರು ಮನೆ ಒಳಗೇ ಪ್ಲ್ಯಾಂಟ್ಸ್ನೆಲ್ಲ ಬೆಳೆಸ್ಕೊಂಡು ಅವರ ಅಭಿರುಚಿಗೆ ಅನುಸಾರವಾಗಿ ಅವರು ಜೀವನ ಮಾಡ್ತಿರ್ತಾರೆ. ನಮ್ಮನೇಲೂ ಹಾಗೇ ಸ್ವಲ್ಪ ದೈವ ಭಕ್ತಿ ಜಾಸ್ತಿ ಇರೋದ್ರಿಂದ ನಮ್ಮ ಮನೇಲಿ ಜಾಸ್ತಿ ಗಣಪತಿ ವಿಗ್ರಹಗಳು, ದೇವರ ವಿಗ್ರಹಗಳು, ಮೂರ್ತಿಗಳನ್ನ ನೋಡಬಹುದು. ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಗ ಏನಾದರೂ ಮಾಡಿಕೊಡು ಅಂದಿದ್ದಕ್ಕೆ ರವೆಯಲ್ಲಿ ವಡೆನ ಮಾಡೋಣ ಅಂದ್ಕೊಂಡೆ, ವಡೆ ಮತ್ತು ಚಟ್ನಿನ. ಸೊ ನಾನಿಲ್ಲಿ 1.5 ಪಾವ್ನಷ್ಟು ರವೆನ ತೊಗೊಂಡಿದ್ದೀನಿ. ವಡೆನ ಮಾಡೋದಕ್ಕೆ ಮೊದಲಿಗೆ 1 ಇಂಚಿನಷ್ಟು ಶುಂಠಿನ ತುರ್ಕೊಂಡು ಒಂದು ಬಾಣಲಿಗೆ 1.5 ಪಾವ್ಗೆ ಎಷ್ಟು ಬೇಕಷ್ಟು ನೀರನ್ನ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀರನ್ನ ಕಾಯೋದಕ್ಕೆ ಬಿಟ್ಟಿದ್ದೀನಿ. ನೀರು ಸ್ವಲ್ಪ ಹಾಕಾದ್ಮೇಲೆ ಹೆಚ್ಚಿಟ್ಕೊಂಡಿದ್ದಂಥ ಕರಿಬೇವಿನ ಸೊಪ್ಪು, ತುರಿದಿಟ್ಟಂಥ ಶುಂಠಿ ಮತ್ತು ಸ್ಮ್ಯಾಶ್ ಮಾಡಿರೋವಂಥ ಕೆಂಪು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ನೀರೆಲ್ಲ ಹಾಕಾದ್ಮೇಲೆ ರವೆನ ಹಾಕಿ ಉಪ್ಪಿಟ್ಟಿನ ಥರಕ್ಕೆ, ಉಪ್ಪಿಟ್ಟಿಗಿಂತ ಸ್ವಲ್ಪ ಗಟ್ಟಿನೇ ಇರಬೇಕು, ಆ ರೀತಿ ಮಾಡ್ಕೋಬೇಕು. ರವೆ ಬೇಗನೆ ಗಟ್ಟಿಯಾಗಿಬಿಡುತ್ತೆ, ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಡ್ರೆ ಬೆಟರು. ತುಂಬ ಈಸಿಯಾಗಿಯೇ ಮಾಡ್ಕೋಬಹುದು. ಉದ್ದಿನ ವಡೆ ಥರ ಫಸ್ಟೇ ನೆನೆಸ್ಕೋಬೇಕು ಆ ಥರ ಏನಿರಲ್ಲ, ಇನ್ಸ್ಟೆಂಟಾಗಿ ಮಾಡ್ಕೋಬಹುದು ಸಂಜೆ ಟೈಮ್ಗೆ. ನಾನು ರವೆನ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಚಟ್ನಿನ ಮಾಡಿಕೊಂಡೆ. ಅಷ್ಟರಲ್ಲಿ ರವೆನೂ ತಣ್ಣಗಾಗಿತ್ತು. ಸೊ ಈ ರೀತಿ ದುಂಡಕ್ಕೆ ಕೈಗೆ ಸ್ವಲ್ಪ ನೀರನ್ನು ಹಚ್ಕೊಂಡು ಅಥವಾ ಎಣ್ಣೆನಾರು ಹಚ್ಕೊಂಡು ಈ ರೀತಿ ದುಂಡಕ್ಕೆ ಮಾಡಿಕೊಂಡು ವಡೆ ಆಕಾರದಲ್ಲಿ ಮಾಡ್ಕೋಬೇಕು. ಒಂದೇ ಸಲಕ್ಕೆ ವಡೆನೆಲ್ಲ ರೆಡಿ ಮಾಡಿಕೊಂಡು ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ. ಸೊ ಎಣ್ಣೆ ಕಾದ್ಮೇಲೆ ಕಡಿಮೆ ಉರಿ ಮಾಡಿಕೊಂಡು ವಡೆನ ಬಿಡಬೇಕು. ಸೊ ತುಂಬಾ ಟೇಸ್ಟಿಯಾಗಿರುವಂಥ ರವೆ ವಡೆ ರೆಡಿ ಆಯಿತು. ಇನ್ಸ್ಟೆಂಟಾಗಿ ಯಾರಾದರೂ ನೆಂಟರುಗಳು ಬಂದಾಗ ಅಥವಾ ಮನೆಗೇ ಆಗಲಿ ಈವ್ನಿಂಗ್ ಸ್ನ್ಯಾಕ್ಸ್ ಅಂದರೆ ಆರಾಮಾಗಿ ಮಾಡ್ಕೋಬಹುದು ಈ ರವೆ ವಡೆನ. ಇದನ್ನು ಟೊಮೊಟೊ ಸಾಸ್ ಜೊತೆನೂ ತಿನ್ಬಹುದು, ಚಟ್ನಿ ಮಾಡಿಕೊಂಡು ಬೇಕಾದ್ರೂ ತಿನ್ನಬಹುದು. ನಾನು ಕಾಯಿ ಚಟ್ನಿನ ಮಾಡಿದ್ದೆ ವಡೆ ಜೊತೆಗೆ. ಉದ್ದಿನ ವಡೆ ಥರನೇ ತುಂಬಾ ಕ್ರಿಸ್ಪಿಯಾಗಿ ಬಂದಿದ್ವು. ಸೊ ಎಲ್ಲರೂ ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ, ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.